ದೇವ್ರ ಥರ ಬಂದು ನಮ್ಮನ್ನು ಕಾಪಾಡ್ಬಿಟ್ಟಿಯಪ್ಪ. ನಿನಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲಪ್ಪ. ನೀವೀಗ ರೆಸ್ಟ್ ತಗೊಳ್ಳಿ. ನೋಡಿ, ಇನ್ನು ಮುಂದೆ ಯಾವ ತೊಂದರೆನೂ ಆಗಲ್ಲ. ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಆದರೆ ಪ್ಲೀಸ್, ಪರಿಚಯ ಇಲ್ದಿರೋರು ಯಾರೇ ಬಂದರೂ ಡೋರ್ ಓಪನ್ ಮಾಡಬೇಡಿ. ಬಿ ಸೇಫ್. ಆಗಲಿ ಕರ್ಣ. ಆದರೆ ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು? ಹಲೋ ಅಮ್ಮ. ಕರ್ಣ, ನಾನು ನಿನ್ಗೆ ಈಗ ಒಂದು ವಿಡಿಯೋ ಕಳಿಸಿದ್ದೀನಿ, ಬೇಗ ನೋಡು ಅದನ್ನ. ಏನಾಯ್ತು? ಬೇಗ ನೋಡು. ಸರಿ, ಒಂದು ನಿಮಿಷ. ನೋಡಿ, ಈ ಮನೆ ಅಕ್ರಮವಾಗಿ ಕಟ್ಟಿದ್ದಾರೆ. ಈ ಮನೆನ ಡಿಮಾಲಿಷ್ ಮಾಡಬೇಕು. ನೀವು ಆದಷ್ಟು ಬೇಗ ಈ ಮನೆ ಖಾಲಿ ಮಾಡ್ಬಿಟ್ಟು ಹೊರಡಿ. ಈ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗೇ ಇದೆ. ನಿಮ್ಮ ಹತ್ರ ಯಾವ ಫೇಕ್ ಡಾಕ್ಯುಮೆಂಟ್ ಇದೆ ನಮಗ್ ಗೊತ್ತಿಲ್ಲ. ಬಿಟ್ರೆ ಹೀಗೆ ಮಾತಾಡ್ತಾ ಇರ್ತೀರಾ. ಕಳಿಸ್ರೋ ಇವ್ರನ್ನ ಆಚೆ. ಇದೇನಮ್ಮ? ನಿಮ್ಮ ಅಪ್ಪನೇ ಇದನ್ನೆಲ್ಲ ಮಾಡ್ತಿರೋದು ಕರ್ಣ. ಮೊದಲು ನಿಧಿ, ಶಾಂತಮ್ಮ ಎಲ್ಲಿದ್ದಾರೆ ಅಂತ ನೋಡು. ಅವರಿಬ್ಬರನ್ನ ಕಾಪಾಡೋದು ನಿನ್ ಜವಾಬ್ದಾರಿ. ನಾನು ಈಗಲೇ ಹೋಗ್ತೀನಿ. ಡೋಂಟ್ ವರಿ. ಯಾಕೆ ಕರ್ಣ, ಏನಾಯ್ತಪ್ಪ? ಏನಿಲ್ಲ, ನೀವು ಸೇಫ್ ಆಗಿದ್ದೀರಾ ಅಷ್ಟೇ ಮುಖ್ಯ. ನೀವು ಏನೂ ಯೋಚನೆ ಮಾಡಬೇಡಿ. ಪ್ಲೀಸ್, ನೀವು ರೆಸ್ಟ್ ಮಾಡಿ. ಸರ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡಲಿ? ಈಗೇನು ಆಗಿಲ್ವಲ್ಲ ಸರ್, ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಏನೂ ಆಗಿಲ್ಲ. ಸರಿ, ಏನಾದರೂ ಆಗಿದ್ದಿದ್ರೆ ಯಾರು ಹೊಣೆ? ನನಗೆ ಲಾಸ್ಟ್ ಮಿನಿಟ್ ಗೊತ್ತಾಯ್ತು, ಬಂದೆ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಐಡಿಯಾ ಇದೆಯಾ ನಿಮಗೆ? ಅಲ್ಲ, ನಿಧಿಯವರೇ ನನ್ಗೆ ಯಾಕೆ ಮೊದಲೇ ಹೇಳಲಿಲ್ಲ? ಅಷ್ಟು ದೂರ ಆಗ್ಬಿಟ್ಲ ನಾನು. ಹಾಗಲ್ಲ ಸರ್, ನೀವು ಹಾಸ್ಪಿಟಲಲ್ಲಿ ಬ್ಯುಸಿ ಇರ್ತೀರಾ. ಸುಮ್ಮನೆ ಇದನ್ನೆಲ್ಲ ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಏನಂದ್ರೆ ತೊಂದರೆ? ವಾಟ್ ಡು ಯು ಮೀನ್? ನಿಮ್ಮನ್ನ ರೌಡಿಗಳು ಮನೆಯಿಂದ ಆಚೆ ಹಾಕಿದ್ದಾರೆ. ಅದನ್ನ ಯಾರಿಗೂ ಹೇಳ್ದೆ ಎಲ್ಲಿ ಹೋಗ್ಬೇಕು ಅಂತ ಇದ್ರಿ? ಏನು ಲೈಫ್ ಜೊತೆ ಆಟ ಆಡ್ತಿದ್ದೀರಾ? ಮೊದಲೇ ಅಜ್ಜಿ ಹಾರ್ಟ್ ಪೇಷಂಟ್. ಆ ಗುಂಡಗಳು ನಿಮ್ಮನ್ನ ಅಜ್ಜಿನ ಹೇಳ್ಕೊಂಡು ಹೋಗಿದ್ದು ಮಾಮೂಲಿ ವಿಷಯ ಅಂತ ಅನ್ಕೊಂಡ್ರ? ಅದು ಹೇಳಬೇಕು ಅನ್ಕೊಂಡೆ ಸರ್, ಆಮೇಲೆ ನಾನೇ ಸುಮ್ಮನೆ ಅದೇ. ಗೊತ್ತು, ಯಾರೋ 4 ಜನ ನಮ್ಮ ಬಗ್ಗೆ ಕಮೆಂಟ್ ಮಾಡಿದ್ರು ಅಂತ ಇಂಥ ಪರಿಸ್ಥಿತಿಲಿ ಫೋನ್ ಮಾಡದೆ ಇದ್ಬಿಟ್ರಲ್ಲ. ನೋಡಿ, ಈ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಕಷ್ಟ ಸಮಯಕ್ಕೆ ಯಾರೂ ಬರಲ್ಲ. ನಂಗೆ ಸಮಸ್ಯೆ ಇದೆ, ಹೆಲ್ಪ್ ಮಾಡಿ ಅಂತ ಹೇಳಿದ್ರಷ್ಟು ದೂರ ಆಗ್ಬಿಟ್ಟ ನಾನು.